ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತು ಮೊಳಕೆ ಬರಿತ ಹೆಸರು ಕಾಳು ಮತ್ತು ಸೌತೆಕಾಯಿದು ಸಾಂಬಾರು ಮಾಡುವ. ಇಲ್ಲಿ ನಾವು ಒಂದು ಮೀಡಿಯಂ ಸೌತೆಕಾಯಿ ತೆಗೆದುಕೊಂಡಿದ್ದೇನೆ. ಅದರದ್ದು ಸಿಪ್ಪೆ ಸುಳಿದು ಒಳಗಿದ ಬೀಜ ತೆಗೆದು ನಾವು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಡುವ. ಇಲ್ಲಿ ಒಂದು ದೊಡ್ಡ ಕಪ್ಪು ಮೊಳಕೆ ಬರಿತ ಹೆಸರು ಕಾಳು ತೆಗೆದಿಟ್ಟಿದ್ದೇನೆ. ಇದನ್ನು ನಾವು ಒಂದು ದಿವಸದ ಮೊದಲು ಬೆಳಿಗ್ಗೆ ನೀರಲ್ಲಿ ನೆನೆ ಹಾಕಿ ಇಟ್ಟು ಸಂಜೆ ಆಗುವಾಗ ಅದರದ್ದು ನೀರು ತೆಗೆದಿಡಬೇಕು. ನೆಕ್ಸ್ಟ್ ಡೇ ಅದು ಮೊಳಕೆ ಬಂದಿರ್ತದೆ. ಈಗ ನಾವು ಮಸಾಲೆಗೆ ಸಾಮಗ್ರಿ ತೆಗೆಯುವ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು 1 ಟೀ ಸ್ಪೂನ್ ತೆಂಗಿನ ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಅರ್ಧ ಕಟ್ ಮಾಡಿದಂತಹ ಈರುಳ್ಳಿ ಸೇರಿಸುವ. ಒಂದು 5 ಬೆಳ್ಳುಳ್ಳಿ ಸಹ ಹಾಕುವ. ಈಗ ಇದಕ್ಕೆ ನಾನು 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ ಕಾಳು ಹಾಕಿ ಅದನ್ನು ಫ್ರೈ ಮಾಡುವ. ಈಗ ಅದಕ್ಕೆ 7 ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡುವ. ಈಗ ನಾವು ಇದೆಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ 1 ಕಪ್ಪು ತೆಂಗಿನ ತುರಿಯನ್ನು ಹಾಕಿ ನೈಸ್ ಆಗಿ ರುಬ್ಬಿಡುವ. ಈಗ ನಾವು ಗ್ಯಾಸ್ ಆನ್ ಮಾಡಿ ಕಟ್ ಮಾಡಿದಂತಹ ಸೌತೆಕಾಯಿ ಹಾಗೂ 1 ಕಪ್ ಹೆಸರು ಕಾಳು ಸೇರಿಸುವ. ಮೊಳಕೆ ಬರಿತ ಹೆಸರು ಕಾಳು ಮತ್ತು ಅದಕ್ಕೆ ಅರ್ಧ ಕಟ್ ಮಾಡಿದಂತಹ ಟೊಮೆಟೊ ಕೂಡ ಹಾಕುವ. 1 ಲೋಟ ನೀರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಹೈ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸಬೇಕು. ಮುಕ್ಕಾಲು ಬೇಯುವಾಗ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ. ಉಪ್ಪು ಸೇರಿಸಿ ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡುವ. ನಂತರ ನಾವು ಕಡ್ದಂತಹ ಮಸಾಲವನ್ನು ಹಾಕುವ. ಬೇಕಿದ್ರೆ ಸ್ವಲ್ಪ ನೀರು ಕೂಡ ಸೇರಿಸಿ ಪುನಃ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಉಂಟಲ್ಲ, ಪುನಃ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 10 ನಿಮಿಷ ಅದನ್ನು ಕುದಿಸಬೇಕು. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡುವ. ಈಗ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ. ಒಂದು ಸಣ್ಣ ಪ್ಯಾನ್ ಇಟ್ಟು 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಗುವಾಗ 1 ಸ್ಪೂನ್ ಸಾಸಿವೆ, 6 ಜಜ್ಜಿದ ಬೆಳ್ಳುಳ್ಳಿ ಎಸಳು, ಅರ್ಧ ಚಮಚ ಹಿಂಗು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಒಗ್ಗರಣೆಯಲ್ಲಿ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿ ಈಗ ನಮ್ಮ ಸಾಂಬಾರಿಗೆ ಸೇರಿಸುವ. ರುಚಿಯಾದ ಮೊಳಕೆ ಬರಿತ ಹೆಸರು ಕಾಳು ಮತ್ತು ಸೌತೆಕಾಯಿಯ ಸಾಂಬಾರು ತಿನ್ನಲು ರೆಡಿ. ಇದನ್ನು ನಾವು ಅನ್ನ, ದೋಸೆ, ಇಡ್ಲಿ, ಚಪಾತಿಯೊಂದಿಗೆ ಸೇರಿಸಿ ತಿನ್ನಬಹುದು. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿವರೆಗೆ ಬಾಯ್.